ನನಗೆ ಈಗಲೂ ಸಹ ಬಹಳ ಚೆನ್ನಾಗಿ ಜ್ಞಾಪಕವಿದೆ. ನಾನು ಸನ್ಯಾಸ ಜೀವನದಲ್ಲಿದ್ದಾಗ ಮತ್ತು ಸನ್ಯಾಸ ಜೀವನದಲ್ಲಿಯೂ ಸಹ ನಾನು ನಿಮ್ಮೆದುರಿನಲ್ಲಿ ನಾನೀಗ ಗೃಹಸ್ಥ ಜೀವನ ನಡೆಸುತ್ತಿದ್ದೇನೆ. ಆದರೆ ಗೃಹಸ್ಥ ಜೀವನದಲ್ಲಿದ್ದುಕೊಂಡೇ ನಾನು ಅಪ್ಸರಾ ಸಾಧನೆಯನ್ನು ಸಿದ್ಧಿ ಮಾಡಿಕೊಂಡಿದ್ದೇನೆಂದರೆ, ನನ್ನ ಪತ್ನಿಗೆ ಇದರಿಂದ ಯಾವುದೇ ಆಪತ್ತಾಗಲಿ ಅಥವಾ ಪತ್ನಿಯೊಡನೆ ನನ್ನ ವ್ಯವಹಾರದಲ್ಲಿ ಯಾವುದೇ ವ್ಯತ್ಯಾಸವಾಗಲಿ ಆಗಲಿಲ್ಲ. ಮತ್ತು ನಾನು ಈ ಕ್ಷಣದಲ್ಲಿಯೂ ಸಹ ನನ್ನೆರಡೂ ಕೈಗಳನ್ನು ಮೇಲೆತ್ತಿ ಪೂರ್ಣ ಈಶ್ವರನ ಸಾಕ್ಷಿಯಾಗಿ ಹೆಮ್ಮೆಯಿಂದ ಹೇಳಬಲ್ಲೆ, ನಾನು ನನ್ನ ಪತ್ನಿಗೆ ಪೂರ್ಣತಃ ಏಕನಿಷ್ಠನಾಗಿದ್ದೇನೆ ಎಂದು. ಮತ್ತು ಈ ವಿಷಯದಲ್ಲಿ ನನಗೆ ಗರ್ವವಿದೆ, ಏಕೆಂದರೆ ಕೇವಲ ಒಂದೇ ಒಂದು ಅಪ್ಸರೆಯ ಸಾಧನೆಯಲ್ಲ, 108 ಅಪ್ಸರೆಯರ ಸಾಧನೆ ಮಾಡಿದ್ದೇನೆ. ಆ ಅಪ್ಸರೆಯರನ್ನು ನನ್ನೆದುರಿನಲ್ಲೇ ಪ್ರತ್ಯಕ್ಷಗೊಳಿಸಿದ್ದೇನೆ ಮತ್ತು ಆ ಅಪ್ಸರೆಯರೊಂದಿಗೆ ಈಗಲೂ ಸಹ 10 ನಿಮಿಷ, 15 ನಿಮಿಷ, 2 ಗಂಟೆಗಳ ಕಾಲ ಮಾತನಾಡುವುದಕ್ಕೆ ನನಗಂತೂ ಯಾವುದೇ ಸಂಕೋಚ ಇಲ್ಲವೇ ಇಲ್ಲ. ಇದರಿಂದ ನನ್ನ ಜೀವನದಲ್ಲಿ ಯಾವುದೇ ಏರುಪೇರಾಗಲಿಲ್ಲ, ನನ್ನ ಪರಿವಾರದಲ್ಲಿ ಯಾವುದೇ ಸಮಸ್ಯೆ ಉಂಟಾಗಲಿಲ್ಲ, ನನ್ನ ಗೃಹಸ್ಥ ಜೀವನದಲ್ಲಿ ಯಾವುದೇ ನ್ಯೂನತೆ ಕೊರತೆ ಏರ್ಪಡಲಿಲ್ಲ ಮತ್ತು ನನ್ನ ಕಣ್ಣಿನ ದೃಷ್ಟಿಯಲ್ಲಿ ಒಂದೇ ಒಂದು ವಿಕಾರದ ಗೆರೆಯೂ ಸಹ ಮೂಡಲೇ ಇಲ್ಲ. ಏಕೆಂದರೆ ಯಾರಿಗೆ ತೀಕ್ಷ್ಣವಾದ ಪರ್ಸನಾಲಿಟಿ, ತೀಕ್ಷ್ಣ ವ್ಯಕ್ತಿತ್ವವಿರುತ್ತದೆಯೋ ಅವರೆಂದಿಗೂ ಗಾಬರಿಯಾಗುವುದಿಲ್ಲ, ವಿಚಲಿತರೂ ಆಗುವುದಿಲ್ಲ. ಅದಲ್ಲದೆ ಅವರು ನಿಷ್ಠುರವಾದ ಸತ್ಯವನ್ನು ನೇರವಾಗಿ ನಿರ್ಭೀತರಾಗಿ ಮಾತನಾಡುವುದು ಮಾತ್ರವಲ್ಲದೆ ತಮ್ಮ ಶಿಷ್ಯರಿಗೂ ಸಹ ಯಾವುದೇ ಮುಲಾಜಿಲ್ಲದೆ ಸತ್ಯವನ್ನು ಕಪಾಳಕ್ಕೆ ಹೊಡೆದಂತೆ ಹೇಳುತ್ತಾ ಅವರನ್ನು ತಿದ್ದುತ್ತಾ ಸನ್ಮಾರ್ಗದೆಡೆಗೆ ನಡೆಸಬಲ್ಲರು. ಸನ್ಯಾಸ ಜೀವನದಲ್ಲಿಯೂ ಸಹ ನಾನು ಎಂದಿಗೂ ಕಿತ್ತು ಹೋದ ಕಳಪೆ ಸನ್ಯಾಸಿಯಾಗಿರಲಿಲ್ಲ. ನಾನು ನನ್ನೆಲ್ಲಾ ಮಾತನ್ನು ನಿಮಗೆ ಅತಿ ಸುಭದ್ರವಾದ ಭೂಮಿಕೆಯೊಂದಿಗೆ ಸ್ಪಷ್ಟಪಡಿಸುತ್ತಿದ್ದೇನೆ. ಏಕೆಂದರೆ ಈ ಶಿಬಿರದಿಂದ ನೀವು ಮನೆಗೆ ಹಿಂತಿರುಗಿದಾಗ ನಿಮ್ಮ ಜನ ನಿಮ್ಮನ್ನು ಕೇಳುತ್ತಾರೆ, ನೀವು ಅಪ್ಸರಾ ಸಾಧನೆ ಮಾಡಲು ಹೊರಟಿದ್ದೀರಾ? ಈಗ ಇದೊಂದು ಮಾಡುವುದು ಮಾತ್ರವೇ ನಿಮಗೆ ಬಾಕಿ ಉಳಿದಿದೆಯೇ ಎಂದು. ಆದ್ದರಿಂದಲೇ ನಾನು ನಿಮಗೆ ಈ ವಿಷಯವನ್ನು ಸ್ಪಷ್ಟಪಡಿಸಲು ಇಚ್ಛಿಸುತ್ತೇನೆ. ಏಕೆಂದರೆ ಅವರುಗಳ ಕಣ್ಣಿನಲ್ಲಿರುವ ವಿಕಾರ ನಿಮ್ಮ ಇಡೀ ಶರೀರವನ್ನೇ ಮಲಿನಗೊಳಿಸಿಬಿಡುತ್ತದೆ. ಅವರು ಹೇಳುತ್ತಾರೆ, ಇದೇ ಮೊದಲ ಬಾರಿಗೆ ಕೇಳುತ್ತಿದ್ದೇವೆ, ಅದೆಂತಹ ಗುರುಗಳು? ನಿಮ್ಮ ಗುರುಗಳು ಅಪ್ಸರಾ ಸಾಧನೆ ಮಾಡಿಸುತ್ತಿದ್ದಾರೆ ನಿನ್ನಿಂದ? ಅದೆಷ್ಟು ಮಂದಿ ಅಪ್ಸರೆಯರು ಬಂದರಣ್ಣ? ಅದೆಷ್ಟು ಮಂದಿ ಅಪ್ಸರೆಯರು ಬಂದರು ನಿನ್ನ ಬಳಿಗೆ ಎಂದು. ಈಗ ಇದಕ್ಕೆ ನೀನೇನು ಉತ್ತರಿಸುತ್ತೀಯಾ? ಆದ್ದರಿಂದಲೇ ನಾನು ಆ ಸಮಯದಲ್ಲಿಯೂ ಸನ್ಯಾಸ ಜೀವನದಲ್ಲಿದ್ದೆನಾದರೂ ಕಿತ್ತು ಹೋದ ಕಳಪೆ ಸನ್ಯಾಸಿಯಾಗಿರಲಿಲ್ಲ. ನನ್ನ ಒಂದು ಕೈಯಲ್ಲಿ ಕಮಂಡಲವಿದ್ದರೆ ಮತ್ತೊಂದು ಕೈಯಲ್ಲಿ ಕ್ಯಾಮರಾವನ್ನು ಹಿಡಿದಿದ್ದೆ ಮತ್ತು ಸನ್ಯಾಸಿಗಳೆಲ್ಲ ಅಲ್ಲಿ, ಸಂಪೂರ್ಣ ಹಿಮಾಲಯದ ಸನ್ಯಾಸಿಗಳೆಲ್ಲ ಒಂದೆಡೆ ಒಟ್ಟಾಗಿ ಸೇರಿ ಏಕತ್ರವಾಗಿ ಹೇಳಿದರು, ಇದು ಸನ್ಯಾಸ ಧರ್ಮಕ್ಕೆ ವಿಪರೀತವಾದ ವ್ಯತಿರಿಕ್ತವಾದ ಕಾರ್ಯವಾಗಿದೆ. ಕ್ಯಾಮರಾ ಎಂದಿಗೂ ಸನ್ಯಾಸಿಯ ಬಳಿಯಲ್ಲಿ ಇರಲೇಬಾರದು ಎಂದು. ಅದಕ್ಕೆ ನಾನು, ಕ್ಯಾಮರಾದಿಂದ ನನ್ನ ಸನ್ಯಾಸ ಧರ್ಮ ಯಾವ ರೀತಿ ಖಂಡಿತವಾಗುತ್ತದೆ? ಕ್ಯಾಮರಾ ನನ್ನ ಕೊರಳಿನಲ್ಲಿದ್ದು ನಾನು ಹಿಮಾಲಯದ ಕೆಲವು ಅದ್ಭುತ ರಮ್ಯ ದೃಶ್ಯಗಳನ್ನು ಸೆರೆ ಹಿಡಿದರೆ ಅದರಿಂದ ಸನ್ಯಾಸ ಧರ್ಮಕ್ಕೆ ಧಕ್ಕೆ ಉಂಟಾಗುವುದೇ? ಹೇಗೆ ಧಕ್ಕೆ ಉಂಟಾಗುತ್ತದೆ? ಇದರಿಂದ ನನ್ನ ಸಾಧನೆ ಹೇಗೆ ನಿಷ್ಫಲವಾಗುತ್ತದೆ, ನಿರರ್ಥಕವಾಗುತ್ತದೆ ಎಂದೆ. ಅದಕ್ಕೆ ಅವರೆಲ್ಲ, ಈ ರೀತಿ ಮಾಡುವುದು ಸರಿಯಲ್ಲ, ಈ ರೀತಿ ಆಗುವುದು ಸಾಧ್ಯವಿಲ್ಲ ಎಂದರು. ಅದಕ್ಕೆ ನಾನು, ಈ ರೀತಿ ಏಕೆ ಆಗುವುದಿಲ್ಲ? ನಾನು ಕಮಂಡಲವನ್ನು ಕೆಳಗಿಟ್ಟು 4-6 ಸೂರ್ಯೋದಯದ ರಮ್ಯ ದೃಶ್ಯಗಳನ್ನು ಕ್ಯಾಮರಾದಿಂದ ಸೆರೆ ಹಿಡಿದರೆ, ಹಿಮಾಲಯದ ಚಿತ್ರಗಳನ್ನು ಸೆರೆ ಹಿಡಿದರೆ ನನ್ನ ಸಾಧನೆ
ಯಾವ ರೀತಿ ಖಂಡಿತವಾಗುತ್ತದೆ, ನಿಷ್ಫಲವಾಗುತ್ತದೆ, ನಿರರ್ಥಕವಾಗುತ್ತದೆ ಎಂದು ಪ್ರಶ್ನಿಸಿದೆ. ಆದರೆ ಅವರಾರಿಗೂ ಸರಿಯಾಗಿ ಉತ್ತರಿಸಲು ಆಗಲೇ ಇಲ್ಲ. ಏಕೆಂದರೆ ಅವರ್ಯಾರೂ ನಾನು ಹೇಳಿದ್ದನ್ನು ಸರಿಯಾಗಿ ಕಿವಿಗೊಟ್ಟು ಕೇಳಿ ಅರ್ಥ ಮಾಡಿಕೊಂಡಿರಲೇ ಇಲ್ಲ. ಮತ್ತು ನಂತರ ನಾನು ನನ್ನ ಸಾಧನೆಗಳಲ್ಲಿ ಪೂರ್ಣತೆಯನ್ನು ಪಡೆದು ಬ್ರಹ್ಮ ಸಾಧನೆಯನ್ನು ಸಂಪನ್ನ ಮಾಡಿಕೊಂಡು ಸಿದ್ಧಾಶ್ರಮ ತಲುಪಿದಾಗ, ಆ ಸಮಯದಲ್ಲಿ ಸಿದ್ಧಾಶ್ರಮ ಒಂದು ಸ್ಮಶಾನದಂತಿತ್ತು. ಸ್ಮಶಾನದ ತರಹ ಇತ್ತು ಎನ್ನುವುದರ ಅರ್ಥವೇನೆಂದರೆ, ಅಲ್ಲಿ ಯಾವುದೇ ಶಬ್ದ ಇರಲಿಲ್ಲ, ಸ್ಪಂದನೆ ಇರಲಿಲ್ಲ, ಚೇತನವಿರಲಿಲ್ಲ. ಕೇವಲ ಸನ್ಯಾಸಿಗಳು ಲಂಗೋಟಿ ಧರಿಸಿಕೊಂಡು ಕಣ್ಣು ಮುಚ್ಚಿ ತಪಸ್ಸಿಗೆ ಕುಳಿತಿದ್ದಾರೆ. ಕೆಲವರು 2 ವರ್ಷಗಳಿಂದ ಕಣ್ಣು ಮುಚ್ಚಿ ಧ್ಯಾನ ಮಾಡುತ್ತಿದ್ದಾರೆ. ಕೆಲವರು 3 ವರ್ಷಗಳಿಂದ ಸಮಾಧಿಸ್ಥರಾಗಿದ್ದಾರೆ. ಮತ್ತೆ ಕೆಲವರು 5 ವರ್ಷಗಳ ಸಮಾಧಿ ತೆಗೆದುಕೊಂಡು ಕಣ್ಣು ಮುಚ್ಚಿ ಕುಳಿತಿದ್ದಾರೆ. ಆಗ ನನಗನಿಸಿದ್ದು, ಈ ಸ್ಥಳದಲ್ಲಿ ನಾನಂತೂ ಬದುಕಲು, ಜೀವಂತವಾಗಿರಲು ಸಾಧ್ಯವೇ ಇಲ್ಲ ಎಂದು. ಈ ರೀತಿ ಕಣ್ಣು ಮುಚ್ಚಿ ಕುಳಿತು 2 ವರ್ಷ, 3 ವರ್ಷ ನನಗಂತೂ ಬದುಕಲು ಸಾಧ್ಯವಾಗುವುದೇ ಇಲ್ಲ. ಇದು ನನಗಂತೂ ಅಸಂಭವ ಮತ್ತು ಇದರ ಅವಶ್ಯಕತೆ ನನಗಂತೂ ಇಲ್ಲ. ಇಲ್ಲಿ ಸಿದ್ಧಯೋಗ ಸರೋವರವಿದೆ. ಅದರ ದಡದಲ್ಲಿ ಅತಿ ಸುಂದರವಾದ ಸ್ಫಟಿಕದ ನಾವೆಗಳಿವೆ. ಈ ಸಿದ್ಧಯೋಗ ಸರೋವರದಲ್ಲಿ ಸ್ನಾನ ಮಾಡುವುದು ಅತ್ಯಂತ ಆನಂದದಾಯಕವಾಗಿರುತ್ತದೆ, ತೃಪ್ತಿ ಕೊಡುತ್ತದೆ ಮತ್ತು ಸರೋವರದ ರಮ್ಯತೆಯೊಂದಿಗೆ ದಿವ್ಯ ಸಂಗೀತವು ಬೆರೆತು ಮನಸ್ಸಿಗೆ, ಶರೀರಕ್ಕೆ ಅತ್ಯಂತ ಆಹ್ಲಾದಕಾರಿಯಾಗಿರುತ್ತದೆ. ಇದನ್ನೆಲ್ಲ ಬಿಟ್ಟು ಕಣ್ಣು ಮುಚ್ಚಿ ಸುಮ್ಮನೆ ಕುಳಿತಿರುವುದು ಹೇಗೆ ಸಾಧ್ಯವಾಗುತ್ತದೆ? ಸಿದ್ಧಾಶ್ರಮಕ್ಕೆ ನಾನಂತೂ ಆಗಷ್ಟೇ ಹೊಸದಾಗಿ ಬಂದಿದ್ದೆ. ನನಗಿಂತ ಮುಂಚಿತವಾಗಿ 100 ವರ್ಷಗಳ ಹಿಂದೆಯೇ ಬಂದವರಿದ್ದರು, 200 ವರ್ಷಗಳ ಹಿಂದೆಯೇ ಬಂದವರಿದ್ದರು, 50 ವರ್ಷಗಳ ಮುಂಚೆ ಬಂದವರೂ ಇದ್ದರು. ಸಿದ್ಧಾಶ್ರಮದಲ್ಲಿ ಸನ್ಯಾಸಿಗಳಿಗೇನೂ ಬರವಿರಲಿಲ್ಲ, ಯಥೇಚ್ಛವಾಗಿದ್ದರು. ಆದರೆ ಅವರೆಲ್ಲ ಕೃಶವಾಗಿ ಎಲುಬಿನ ಹಂದರದಂತಿದ್ದು, ಕೆನ್ನೆಗಳು ಬತ್ತಿ ಹೋಗಿ, ಮುಖದಲ್ಲಿ ಜೀವಕಳೆಯೇ ಇಲ್ಲವಾಗಿ ಕೇವಲ ಒಂದು ಲಂಗೋಟಿ ಧರಿಸಿಕೊಂಡು ತಪಸ್ಸಿಗೆ ಕುಳಿತಿದ್ದಾರೆ. ಇಲ್ಲೊಬ್ಬರು ಕುಳಿತಿದ್ದಾರೆ, ಸ್ವಲ್ಪ ದೂರದಲ್ಲಿ ಮತ್ತೊಬ್ಬರು ಕುಳಿತಿದ್ದಾರೆ, ಇನ್ನೊಬ್ಬರು ಮತ್ತಷ್ಟು ದೂರದಲ್ಲಿ ಕುಳಿತಿದ್ದಾರೆ ತಪಸ್ಸಿಗೆ. ಇವರು ಅವರೊಂದಿಗೆ ಮಾತನಾಡುವುದಿಲ್ಲ, ಅವರೂ ಸಹ ಇವರೊಂದಿಗೆ ಮಾತನಾಡುವುದಿಲ್ಲ. ನನ್ನ ಪ್ರಾರಂಭಿಕ ಸಿದ್ಧಾಶ್ರಮದ ದಿನಗಳು 2, 4, 5, 6ನೆಯ ದಿನಗಳು ಹೀಗೆಯೇ ಅಸಹನೀಯವಾದ ನಿಶ್ಶಬ್ದದೊಂದಿಗೆ ಕಳೆಯಿತು. ಆಗ ನನಗನಿಸಿದ್ದು, ಇದು ಸಿದ್ಧಾಶ್ರಮವಂತೂ ಆಗಿರಲು ಸಾಧ್ಯವೇ ಇಲ್ಲ. ಒಂದು ವೇಳೆ ಇದೇ ಸಿದ್ಧಾಶ್ರಮವಾದರೆ ಖಂಡಿತವಾಗಿಯೂ ನನ್ನ ಶಿಷ್ಯರ್ಯಾರೂ ಇಲ್ಲಿಗೆ ಬರಲು ಇಚ್ಛಿಸುವುದೇ ಇಲ್ಲ. ಏಕೆಂದರೆ ಇಲ್ಲಿಗೆ ಬಂದು ಅವರೇನು ಮಾಡಬೇಕಾಗಿದೆ? ನಾನು ಅಲ್ಲಿದ್ದ 1, 2, 4 ಮಂದಿ ಸನ್ಯಾಸಿಗಳೊಂದಿಗೆ ವಿಚಾರಿಸಿದೆ. ನಾನು ಅವರನ್ನು ಕೇಳಿದೆ, ಇದೇ ಸಿದ್ಧಾಶ್ರಮವೇನು? ಇದನ್ನು ತಲುಪಲು ಜನ ಘೋರವಾದ ತಪಸ್ಸು ಮಾಡುತ್ತಾರೆ, ತಮ್ಮ ಪ್ರಾಣವನ್ನೇ ಮುಡಿಪಾಗಿಡುತ್ತಾರೆ, ಇಷ್ಟೆಲ್ಲ ಪಂಚಾಗ್ನಿಯನ್ನು ಮಾಡುತ್ತಾರೆ. ಇದೆಲ್ಲ ಮಾಡಿದ ನಂತರ ಕೊನೆಗೆ ಇಲ್ಲಿ ಬಂದು ತಲುಪಿದರೆ ಇದನ್ನೇ ಸಿದ್ಧಾಶ್ರಮವೆನ್ನುತ್ತಾರೇನು ಎಂದು. ಅದಕ್ಕೆ ಅವರು, ನೀವು ಹೊಸಬರು, ನೀವಿನ್ನೂ ಇಲ್ಲಿ ಏನನ್ನೂ ನೋಡಿಯೇ ಇಲ್ಲ, ಇದೇ ಸಿದ್ಧಾಶ್ರಮ ಎಂದರು. ನಾನು ಹೇಳಿದೆ, ಈ ಸಿದ್ಧಾಶ್ರಮದಲ್ಲಿ ಯಾವುದೇ ಚಟುವಟಿಕೆ, ಸಂತಸ, ಕೋಲಾಹಲಗಳಿಲ್ಲ, ಯಾವುದೇ ಚೇತನವಿಲ್ಲ, ಸ್ಪಂದನೆಯೇ ಇಲ್ಲ,
ಎಂದು. ಅದಕ್ಕೆ ಅವರು, ಚಟುವಟಿಕೆ, ಸಂತಸ, ಕೋಲಾಹಲಗಳೆಂದರೇನು? ಇಲ್ಲಿ ಕೇವಲ ಧ್ಯಾನ ಮಾತ್ರ ಮಾಡುತ್ತಾರೆ, ಸಾಧನೆ ಮತ್ತು ಮಂತ್ರಜಪಗಳಿಗೆ ಮಾತ್ರವೇ ಇಲ್ಲಿ ಅವಕಾಶವಿದೆ ಎಂದರು. ಇದಾದ ನಂತರ ಸಿದ್ಧಾಶ್ರಮದಲ್ಲಿ ಒಂದು ಉತ್ಸವ ಏರ್ಪಡಿಸಲಾಯಿತು, ಸಿದ್ಧಾಶ್ರಮ ಮಹೋತ್ಸವ ಎಂದು. ಸಿದ್ಧಾಶ್ರಮದಲ್ಲಿರುವ ಪ್ರತಿಯೊಬ್ಬ ಅಪ್ಸರೆಯೂ ಮನುಷ್ಯ ಲೋಕಕ್ಕೆ ಬರಲು ಉತ್ಸುಕಳಾಗಿರುತ್ತಾಳೆ, ವ್ಯಾಕುಲತೆಯಿಂದಿರುತ್ತಾಳೆ. ಅವಳು ಮನುಷ್ಯ ಲೋಕವನ್ನು ಸಂದರ್ಶಿಸಲೇಬೇಕೆಂದು ಬಯಸುತ್ತಾಳೆ. ಪ್ರತ್ಯೇಕ ದೇವತೆಯೂ ಸಹ ಮನುಷ್ಯ ಲೋಕದಲ್ಲಿ ಜನ್ಮ ತಾಳುವ ಇಚ್ಛೆಯುಳ್ಳವರಾಗಿರುತ್ತಾರೆ. ಆದ್ದರಿಂದಲೇ ಮಹಾವಿಷ್ಣುವು ಪದೇ ಪದೇ ಜನ್ಮ ತಾಳುತ್ತಾನೆ ಮನುಷ್ಯನಾಗಿ. ಆದ್ದರಿಂದಲೇ ಭಗವಾನ್ ಶಿವನೂ ಸಹ ಅನೇಕ ರೂಪಗಳಲ್ಲಿ ಜನ್ಮ ತಾಳುತ್ತಿರುತ್ತಾನೆ. ಒಮ್ಮೆ ಶಂಕರಾಚಾರ್ಯರ ರೂಪದಲ್ಲಿ ಜನ್ಮ ತಾಳಿದರೆ ಮತ್ತೊಮ್ಮೆ ವಿವೇಕಾನಂದರ ರೂಪದಲ್ಲಿ ಜನ್ಮ ತಾಳುತ್ತಾನೆ. ಮಗದೊಮ್ಮೆ ಗೋರಖ್ನಾಥರ ರೂಪದಲ್ಲಿ ಜನ್ಮ ತಾಳುತ್ತಾನೆ ಭಗವಾನ್ ಶಿವ. ಏಕೆಂದರೆ ದೇವತೆಗಳಲ್ಲಿ ಒಂದು ಆಕಾಂಕ್ಷೆ ಇರುತ್ತದೆ. ಅದೇನೆಂದರೆ ಅವರು ಮನುಷ್ಯ ರೂಪದಲ್ಲಿ ಜನ್ಮ ತಾಳಿ ಜೀವನದ ಆನಂದವನ್ನು ಭೋಗಿಸಲು ಬಯಸುತ್ತಾರೆ ಮತ್ತು ಸರಿಯಾಗಿ ಇದೇ ಪ್ರಕಾರದಲ್ಲಿ ಅಪ್ಸರೆಯರೂ ಸಹ ಮನುಷ್ಯ ಜೀವನದಲ್ಲಿ ಮತ್ತು ಗೃಹಸ್ಥ ಜೀವನದಲ್ಲಿರುವ ಯಾರಾದರೂ ವ್ಯಕ್ತಿಯೊಬ್ಬನ ಜೊತೆಯಲ್ಲಿರಲು ಬಯಸುತ್ತಾರೆ ಮತ್ತು ಇದಕ್ಕಾಗಿ ನಂಬಿಕೆ, ಪ್ರತೀಕ್ಷೆಯಿಂದಿರುತ್ತಾರೆ. ಮತ್ತು ನಾನು ಅಪ್ಸರೆಯರೆಲ್ಲರ ಆವಾಹನೆಯನ್ನು ಮಾಡಿ ರಂಭಾ, ಮೇನಕಾ, ಊರ್ವಶಿ ಮತ್ತು ತಿಲೋತ್ತಮೆಯರೆಲ್ಲರಿಗೂ ಹೇಳಿದೆ, ನಾಳೆ ಸಿದ್ಧಾಶ್ರಮ ದಿವಸ ಆಯೋಜನೆ ಮಾಡಲಾಗಿದೆ ಮತ್ತು ಈ ಶುಭ ಸಂದರ್ಭದಲ್ಲಿ ನೀವೆಲ್ಲರೂ ನೃತ್ಯ ಮಾಡಬೇಕು ಎಂದು. ಅದಕ್ಕೆ ಅವರು, ನೃತ್ಯ? ಅದು ಸಿದ್ಧಾಶ್ರಮದಲ್ಲಿ? ಸಿದ್ಧಾಶ್ರಮ ದಿವಸದಂದು ನಾವೆಲ್ಲ ಸುಟ್ಟು ಭಸ್ಮವಾಗಿ ಬಿಡುತ್ತೇವೆ ಅಷ್ಟೇ ಎಂದರು. ನಾನು, ಅದೇಕೆ ನೀವು ಸುಟ್ಟು ಭಸ್ಮವಾಗುತ್ತೀರಾ? ಏನು ಕಾರಣ ಎಂದು ಕೇಳಿದಾಗ ಅವರು, ನಿಮಗೆ ನಿಖಿಲೇಶ್ವರಾನಂದಜಿ ಸಿದ್ಧಾಶ್ರಮದ ವಿಷಯ ಸರಿಯಾಗಿ ಇನ್ನೂ ತಿಳಿದೇ ಇಲ್ಲ. ಇಲ್ಲಿನ ಉತ್ಸವಗಳಲ್ಲಿ ಇದುವರೆಗೂ ನೃತ್ಯದ ಪರಿಪಾಠವನ್ನೇ ಪ್ರಾರಂಭಿಸಿಲ್ಲ. ನೃತ್ಯಕ್ಕೆ ಇಲ್ಲಿ ಪ್ರಾಧಾನ್ಯತೆಯೇ ಇಲ್ಲ ಎಂದರು. ಅದಕ್ಕೆ ನಾನು ಹೇಳಿದೆ, ನೃತ್ಯಕ್ಕೆ ಏಕೆ ಸಿದ್ಧಾಶ್ರಮ ಮಹೋತ್ಸವದಲ್ಲಿ ಅವಕಾಶವಿಲ್ಲ ಎಂದು ನಾನು ಕೇಳಲಿಚ್ಛಿಸುತ್ತೇನೆ. ನೃತ್ಯಕ್ಕೆ ಇಲ್ಲಿ ಪ್ರಾಧಾನ್ಯತೆಯೇ ಇಲ್ಲವೆಂದ ಮೇಲೆ ನಮ್ಮ ಭಾರತೀಯ ದರ್ಶನ ಎನ್ನುವ ಶಬ್ದವೇ ವ್ಯರ್ಥ, ನಿರರ್ಥಕವೆನಿಸುತ್ತದೆ. ಭಗವಾನ್ ಶಂಕರನನ್ನೂ ಸಹ ವ್ಯರ್ಥವೆಂದೇ ಹೇಳಿದಂತಾಗುತ್ತದೆ. ಏಕೆಂದರೆ ಭಗವಾನ್ ಶಂಕರನ ಮಾಧ್ಯಮದಿಂದಲೇ ಸಂಗೀತದ ಉತ್ಪತ್ತಿಯಾದದ್ದು. ಅವನು ತಾಂಡವ ನೃತ್ಯ ಮಾಡಿದ್ದು ಮತ್ತು ಆ ತಾಂಡವ ನೃತ್ಯದಿಂದಲೇ 14 ಶಬ್ದಗಳ ಉತ್ಪತ್ತಿಯಾದದ್ದು ಮತ್ತು ಆ 14 ಶಬ್ದಗಳಿಂದಲೇ ಸಂಪೂರ್ಣ ವ್ಯಾಕರಣದ ರಚನೆಯಾದದ್ದು. Ai ਉਹਨਾਂ ਦੀ ਲਖ ਇਹ ਆਉਂਗੇ ਆ ਛਾਇਆ ਵਾਰਾ ਟੱਲਣ ਜਮਗਣ ಮತ್ತೆ ಭಗವಾನ್ ಶಿವನ ತಾಂಡವ ನೃತ್ಯದ ಅಗತ್ಯವಾದರೂ ಏನಿತ್ತು? ಭಗವಾನ್ ಶಿವನ ನೃತ್ಯವೂ ಸಹ ದೋಷಪೂರ್ಣವಾಗಿತ್ತು ಎನ್ನುವುದಾದರೆ ಮಾತ್ರ ನಿಮ್ಮೆಲ್ಲ ಅಪ್ಸರೆಯರ ನೃತ್ಯ ದೋಷಯುಕ್ತವಾದದ್ದು ಎಂದಂತಾಗುತ್ತದೆ. ಭಗವಾನ್ ವಿಷ್ಣುವು ಮೋಹಿನಿಯ ರೂಪವನ್ನು ಏಕೆ ಧಾರಣೆ ಮಾಡಿದ? ಮತ್ತೆ ಮೋಹಿನಿಯಾಗಿ ನೃತ್ಯ ಮಾಡಿದ್ದಾದರೂ ಏಕೆ ಎಂದು ನಾನು ಅಪ್ಸರೆಯರೆಲ್ಲರನ್ನೂ ನೃತ್ಯ ಮಾಡಲು ಒಪ್ಪಿಸಲು ಪ್ರಯತ್ನಿಸುತ್ತಿದ್ದೆನಾದರೂ ಅವರೆಲ್ಲ ಬಹಳಷ್ಟು ಗಾಬರಿಯಿಂದಿದ್ದರು ಮತ್ತು ಭಯಭೀತರಾಗಿ ಹೇಳಿದರು, ಗುರುದೇವರು ಈಗ ಇಲ್ಲಿ ಬಂದು ಬಿಟ್ಟರೆ ಗುರುದೇವ್ ಸಚ್ಚಿದಾನಂದಜಿಯವರೇನಾದರೂ ನಮ್ಮನ್ನೆಲ್ಲ ಇಲ್ಲಿ ಹೀಗೆ ಇರುವುದನ್ನು ಕಂಡರೆ ತುಂಬಾ ಕಷ್ಟವಾಗುತ್ತದೆ. ನಿಮಗೇಕೆ ನಮ್ಮ ಪ್ರಾಣ ಸಂಕಟದ ಅರಿವಾಗುತ್ತಿಲ್ಲ ಎಂದರು. ಅದಕ್ಕೆ ನಾನು ದೃಢವಾಗಿ, ನೀವೆಲ್ಲರೂ ನಾಳೆ ನೃತ್ಯ ಮಾಡಿಯೇ ಮಾಡುತ್ತೀರಾ, ಅದೇನಾಗಿ ಬಿಡುತ್ತದೋ ನಾಳೆ ನೋಡಿಯೇ ಬಿಡೋಣ ಎಂದು ಅಪ್ಸರೆಯರನ್ನು ನೃತ್ಯಕ್ಕೆ ಒಪ್ಪಿಸಿದೆ.
ಮಾರನೆಯ ದಿನ ಸಿದ್ಧಾಶ್ರಮ ಮಹೋತ್ಸವದ ವಿಶೇಷವಾದ ದಿನ. ಸಿದ್ಧಾಶ್ರಮದ ಸಮಸ್ತ ಸನ್ಯಾಸಿಗಳು 1,500–2,000 ಸನ್ಯಾಸಿಗಳು ಬಂದು ಕುಳಿತರು. ಪೂಜ್ಯ ಗುರುದೇವ್ ಸಚ್ಚಿದಾನಂದರು ಸಹ ಬಂದು ಕುಳಿತರು. ಅಪ್ಸರೆಯರು ಬಂದು ಕುಳಿತರು. ಇಂದಿನವರೆಗೂ ಅವರೆಲ್ಲ ಕೇವಲ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುತ್ತಿದ್ದರಷ್ಟೇ ಹೊರತು ಎಂದಿಗೂ ನೃತ್ಯ ಮಾಡಿರಲಿಲ್ಲ. ಇವರಂತೆಯೇ ಗಂಧರ್ವರೂ ಸಹ ಬಂದಿದ್ದರು. ಅವರೂ ಸಹ ಯಾವುದೇ ಹಿಂದಿನ ಕಾರ್ಯಕ್ರಮಗಳಲ್ಲಿ ಸಂಗೀತವನ್ನು ಹಾಡಿರಲೇ ಇಲ್ಲ. ಕೇವಲ ಮಾತ್ರ ಪ್ರೇಕ್ಷಕರಂತೆ ಉಪಸ್ಥಿತರಿರುತ್ತಿದ್ದರು. ಅಪ್ಸರೆಯರು ಇದುವರೆಗೂ ಎಂದಿಗೂ ನೃತ್ಯ ಮಾಡಿದ್ದೇ ಇಲ್ಲ. ಕೇವಲ ಮೂಕ ಪ್ರೇಕ್ಷಕರಾಗಿ ಉಪಸ್ಥಿತರಿರುತ್ತಿದ್ದರು. ನಾನು ಗಂಧರ್ವರು ಗಾಯನ ಕಲೆಯ ಪ್ರಮುಖ ವ್ಯಕ್ತಿಗಳು. ಅವರಿಗೆ ಹೇಳಿದೆ, ನೀವು ಸಂಗೀತವನ್ನು, ದೇವಸಂಗೀತ ಗಾಯನವನ್ನು ಪ್ರಾರಂಭ ಮಾಡಿ, ಅದಕ್ಕನುಗುಣವಾಗಿ ಈ ಅಪ್ಸರೆಯರು ನೃತ್ಯ ಮಾಡುತ್ತಾರೆ. ಯಾರೇ ಆಗಿರಲಿ, ಅವರದೆಂಥ ಕ್ರೋಧಾಗ್ನಿಯೇ ಆಗಿರಲಿ, ಅದನ್ನು ನಾನೇ ಸ್ವತಃ ಸ್ವೀಕರಿಸಿ ಅದಕ್ಕೆ ಉತ್ತರವನ್ನು ಕೊಡುತ್ತೇನೆ. ನಾನು ನಿಮ್ಮ ಮತ್ತು ಅವರ ನಡುವೆ ಬೆಟ್ಟದಂತೆ ಸ್ಥಿರವಾಗಿ ನಿಂತಿದ್ದೇನೆ. ನಿಮಗೆಲ್ಲ ಯಾವುದೇ ತೊಂದರೆಯಾಗದಂತೆ, ಅವರ ಕ್ರೋಧಾಗ್ನಿಯ ಬಿಸಿ ಕೂಡ ಸೋಕದಂತೆ ನೋಡಿಕೊಳ್ಳುತ್ತೇನೆ. ಮತ್ತು ನಿಸ್ತಬ್ಧ ಶಾಂತವಾದ ಈ ಸಿದ್ಧಾಶ್ರಮದಲ್ಲಿ ಕೋಲಾಹಲ, ಲವಲವಿಕೆ, ಸಂತಸ, ಜೀವಂತತೆಯ, ಚೇತನದ, ಆನಂದದ ಅನುಭೂತಿಗಳು ಪ್ರತಿಯೊಬ್ಬರಿಗೂ ಲಭ್ಯವಾಗಲೇಬೇಕಾಗಿದೆ. ಮತ್ತು ನೃತ್ಯ ಮೊದಲನೆಯ ಬಾರಿ ಅಪ್ಸರೆಯರಿಂದ ನೃತ್ಯ ಸಿದ್ಧಾಶ್ರಮ ಮಹೋತ್ಸವದಲ್ಲಿ ನಡೆಯಿತು. ಮತ್ತು ನನಗನಿಸಿದ್ದು, ಅಲ್ಲಿ ಉಪಸ್ಥಿತರಿದ್ದ ಎಲ್ಲಾ ಸನ್ಯಾಸಿಗಳಿಗೂ ನೂರಾರು ಚೇಳುಗಳು ಒಂದೇ ಸಲ ಒಮ್ಮೆಲೇ ಕಡಿದಂತೆ ಅನುಭವವಾಗಿರಲೇಬೇಕು. ಏಕೆಂದರೆ ಅವರೆಲ್ಲ ಅಪ್ರಯತ್ನವಾಗಿ ಎದ್ದು ನಿಂತು ನೃತ್ಯ ನೋಡತೊಡಗಿದ್ದರು. ಅಪ್ಸರೆಯರ ಲಯಬದ್ಧ ನರ್ತನವನ್ನು, ಹಾವಭಾವಗಳನ್ನು ಗಮನಿಸುತ್ತಾ ಅವರು ಉಸಿರಾಡುವುದನ್ನೇ ಮರೆತು ಅಚೇತನರಾಗಿ ಬಿಟ್ಟಿದ್ದರು. ಅವರೆಲ್ಲ ಹೀಗಿರುವಾಗಲೇ 1 ಗಂಟೆ ಕಾಲ ಸಂಗೀತ ನೃತ್ಯ ಕಾರ್ಯಕ್ರಮ ನಡೆಯಿತು ಯಶಸ್ವಿಯಾಗಿ. ಅಲ್ಲಿ ಉಪಸ್ಥಿತರಿದ್ದ ಸನ್ಯಾಸಿಗಳ ಸಮೂಹದ ಮಧ್ಯದಿಂದ ನಿರ್ಭಯಾನಂದ ಎನ್ನುವ ಸನ್ಯಾಸಿಯೊಬ್ಬರು ಎದ್ದು ನಿಂತರು. ಅವರಿಗೆ ಸುಮಾರು 700–800 ವರ್ಷಗಳ ವಯಸ್ಸಿರಬಹುದು. ಕಾಷಾಯ ವಸ್ತ್ರಧಾರಿಯಾಗಿದ್ದರು. ಅವರು ಕೇಳಿದರು, ಈ ನೃತ್ಯವನ್ನು ಮಾಡು ಎಂದು ಹೇಳಿದವರಾರು? ಅದಕ್ಕೆ ನಾನು, ಈ ನೃತ್ಯವನ್ನು ಆಯೋಜಿಸಿದ್ದು ನಾನೇ ಎಂದೆ. ಅದಕ್ಕೆ ಅವರು, ಇಂತಹ ಅಶ್ಲೀಲ ನೃತ್ಯ, ಅದು ಈ ಅಪ್ಸರೆಯರಿಂದ ಎಂದರು. ಅದಕ್ಕೆ ನಾನು ಹೇಳಿದೆ, ಈ ಅಪ್ಸರೆಯರ ಶರೀರದಲ್ಲಾಗಲಿ ಮತ್ತು ಅವರ ಜೀವನದಲ್ಲಾಗಲಿ ಎಲ್ಲಾದರೂ ಅಶ್ಲೀಲತೆ ಇದ್ದದ್ದೇ ನಿಜ ಆದರೆ ಕೊನಾರ್ಕಿನಲ್ಲಿರುವ ದೇವಾಲಯವನ್ನು ನಾವು ಸುಡಬೇಕಾಗುತ್ತದೆ, ಖಜುರಾಹೋ ದೇವಸ್ಥಾನವನ್ನೂ ನಾವು ಸುಡಬೇಕಾಗುತ್ತದೆ, ಮತ್ತು ಅದೆಷ್ಟು ದೇವತೆಗಳ ವಿಗ್ರಹವಿದೆಯೋ ಭಾರತ ವರ್ಷದಲ್ಲಿ ಅವೆಲ್ಲವನ್ನೂ ನಾವು ಸುಡಬೇಕಾಗುತ್ತದೆ. ಮತ್ತು ತುಳಸೀದಾಸರ ರಾಮಾಯಣದಲ್ಲಿರುವ ಸೀತೆಯ ವರ್ಣನೆಯನ್ನೂ ಸಹ ನಾವು ಸುಡಬೇಕಾಗುತ್ತದೆ. ಮತ್ತೆ ವಾಲ್ಮೀಕಿಯು ಮಾಡಿದ ಸೀತೆಯ ವರ್ಣನೆಯನ್ನೂ ಸಹ ನಾವು ಸುಡಲೇಬೇಕಾಗುತ್ತದೆ. ಅಶ್ಲೀಲತೆ ಎಲ್ಲಿದೆ? ಅಶ್ಲೀಲತೆ ನಿರ್ಭಯಾನಂದಜಿ ನಿಮ್ಮ ಕಣ್ಣುಗಳಲ್ಲಿದೆ. ನೀವು ಮಾತ್ರವೇ ಇದರಲ್ಲಿ ತಪ್ಪನ್ನು ಕಾಣುತ್ತಿದ್ದೀರಾ? ಎಲ್ಲಿದೆ ತಪ್ಪು? ಅದೆಂತಹ ನ್ಯೂನತೆ ಉಂಟಾಯಿತು ಈಗ? ನೃತ್ಯದಲ್ಲಿ ಅದೇನು ಲೋಪವಾಗಿದೆ? ಎಲ್ಲಿಂದ ಲೋಪವಾಗಿದೆ? ಇಂತಹ ದಿಟ್ಟತನದ ಉತ್ತರವನ್ನು ಯಾರೂ ಇದುವರೆಗೆ ನಿರ್ಭಯಾನಂದರಿಗೆ ಕೊಟ್ಟಿರಲಿಲ್ಲ. ಮತ್ತು ನಾನು ಆಗ ಆ ಸಮಯದಲ್ಲಿ ಅಂದುಕೊಂಡಿದ್ದು ಏನೆಂದರೆ, ಈ ಕಾರ್ಯ ನಾನು ಮಾಡಿದ್ದಕ್ಕೆ ಅತಿ ಹೆಚ್ಚು ಎಂದರೆ
ನನ್ನನ್ನು ಸಿದ್ಧಾಶ್ರಮದಿಂದ ಹೊರಹಾಕಬಹುದು ಅಷ್ಟೇ. ಹೊರಗೆ ಹೋದರಾಯಿತು, ಸಿದ್ಧಾಶ್ರಮವಿಲ್ಲದಿದ್ದರೆ ಬೇಡ. ಸಿದ್ಧಾಶ್ರಮದಿಂದಲೇ ನನ್ನ ಜೀವನ ನಡೆಯಬೇಕೆಂದೇನೂ ಇಲ್ಲವಲ್ಲ. ಮತ್ತೊಮ್ಮೆ ನಿರ್ಭಯಾನಂದರು ಕೇಳಿದರು, ಗಂಧರ್ವರಿಗೆ ಅಪ್ಸರೆಯರಿಗೆ ಕಾರ್ಯಕ್ರಮ ನಡೆಸಲು ನೀವೇ ತಿಳಿಸಿದ್ದೇನು? ಅದಕ್ಕೆ ನಾನಂದೆ, ಹೌದು, ನಾನೇ ಹೇಳಿದ್ದು. ನಾನೇ ಅವರನ್ನು ನೃತ್ಯ ಗಾಯನಕ್ಕೆ ಒಪ್ಪಿಸಿದ್ದು. ಮತ್ತು ನಾನು ಅವರಿಗೆ ಇದನ್ನು ಏಕೆ ಹೇಳಿದ್ದೇನೆಂದರೆ, ಈ ನೃತ್ಯ ಸಂಗೀತಗಳು ಜೀವನದ ಒಂದು ಅವಶ್ಯಕ ತತ್ವಗಳಾಗಿವೆ ಮತ್ತು ಊರ್ವಶಿ, ರಂಭಾ, ಮೇನಕೆ ಮತ್ತು ಎಲ್ಲಾ ಅಪ್ಸರೆಯರೂ ಸಹ ನಮ್ಮ ಜೀವನದ ಒಂದು ಅವಶ್ಯಕ ತತ್ವಗಳಾಗಿದ್ದಾರೆ. ಇದರಲ್ಲಿಯೂ ನಿಮಗೆ ಶ್ಲೀಲತೆ ಮತ್ತು ಅಶ್ಲೀಲತೆ ಕಾಣಿಸುತ್ತಿದ್ದರೆ ಖಂಡಿತ ಅದು ನಿಮ್ಮ ಕಣ್ಣಿನಲ್ಲಿಯೇ ಇರಬೇಕು ಹೊರತು ಈ ಅಪ್ಸರೆಯರ ಕಣ್ಣಿನಲ್ಲಿರುವುದು ಸಾಧ್ಯವೇ ಇಲ್ಲ. ಇವರ್ಯಾರ ಕಣ್ಣಿನಲ್ಲಿಯೂ ಯಾವುದೇ ನ್ಯೂನತೆಯಾಗಲಿ ಲೋಪವಾಗಲಿ ಇಲ್ಲವೇ ಇಲ್ಲ. ಇದೆಲ್ಲ ಆದ ನಂತರ ಸಿದ್ಧಾಶ್ರಮದಲ್ಲಿ ಒಂದು ಚಿಂತನೆ, ನೃತ್ಯದ, ಸಂಗೀತದ, ಗಂಧರ್ವರ ಮತ್ತು ಭಾವನೆಗಳ ಒಂದು ಚಿಂತನೆ ಮಾಡಲಾಯಿತು. ಮತ್ತು ಈ ಎಲ್ಲ ವಿಷಯಗಳು ಮತ್ತು ಇದರ ಹಿನ್ನೆಲೆಯನ್ನು ನಿಮ್ಮೆಲ್ಲರೆದುರು ಸ್ಪಷ್ಟಪಡಿಸುವ ಹಿಂದೆ ನನ್ನ ಉದ್ದೇಶ ಮತ್ತು ಧ್ಯೇಯವೇನಿತ್ತೆಂದರೆ, ಅಪ್ಸರಾ ಸಾಧನೆ ಮಾಡುವುದು ಕೂಡ ನಮ್ಮ ಜೀವನದ ಒಂದು ಅವಶ್ಯಕ ತತ್ವ ಮತ್ತು ಧರ್ಮವಾಗಿದೆ. ಯಾವ ರೀತಿ ಯಾವುದೇ ದೇವತೆಯ ಸಾಧನೆಯನ್ನು ನಾವು ಮಾಡುತ್ತೇವೆಯೋ ಅದರಂತೆಯೇ ಆ ದೇವತೆಯ ಸಾಧನೆಯನ್ನು ಬೇರೆಯ ರೂಪದಲ್ಲಿ ಮಾಡುತ್ತೇವೆ ಮತ್ತು ಅಪ್ಸರೆ ಸಾಧನೆಯನ್ನೂ ಸಹ ಬೇರೆಯದೇ ರೂಪದಲ್ಲಿ ಮಾಡಲಾಗುತ್ತದೆ. ಇದಕ್ಕಾಗಿ ನಿಮಗೆ ನಿಮ್ಮದೇ ಆದ ಪ್ರಖರ ಮತ್ತು ತೇಜೋಪೂರ್ಣ ವ್ಯಕ್ತಿತ್ವವಿರಬೇಕಾಗುತ್ತದೆ. ನಿಮ್ಮಲ್ಲಿ ಪುರುಷತ್ವವಿದ್ದರೆ, ನಿಮ್ಮಲ್ಲಿ ಕ್ಷಮತೆ ಇದ್ದರೆ, ನಿಮ್ಮಲ್ಲಿ ಜೀವಂತಿಕೆ ಇದ್ದರೆ ನೀವು ನಿಶ್ಚಯವಾಗಿಯೂ ಸಾಧನೆಗಳಲ್ಲಿ ಸಿದ್ಧಿಯನ್ನು ಪಡೆದೇ ಪಡೆಯುತ್ತೀರಿ. ಏಕೆಂದರೆ ಸಿದ್ಧಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕಾಗಿ ನಿಮ್ಮೊಳಗೆ ಒಂದು ತಾಕತ್ತು, ಬಲ ಇರಬೇಕಾಗುತ್ತದೆ. ಸಾಹಸ ಮತ್ತು ದೃಢತೆ ಇರಲೇಬೇಕಾಗುತ್ತದೆ. ಈ ಪ್ರಕಾರದ ಕಿತ್ತುಹೋದ ಕಳಪೆ ಜೀವನವನ್ನು ಬದುಕುವವರು ಶಿಷ್ಯರಾಗಲು ಸಾಧ್ಯವೇ ಇಲ್ಲ. ಇದು ಜೀವನದ, ನನ್ನ ಜೀವನ ಮತ್ತು ನನ್ನ ಶಿಷ್ಯನ ಜೀವನದ ಪರಿಭಾಷೆಯಂತೂ ಆಗಲು ಸಾಧ್ಯವೇ ಇಲ್ಲ. ನಾನಂತೂ ನನ್ನ ಜೀವನವನ್ನು ಈ ಪ್ರಕಾರ ನಿಕೃಷ್ಟವಾಗಿ, ಕಳಪೆಯಾಗಿ ಬದುಕಲೇ ಇಲ್ಲ. ನಾನು ನನ್ನ ಜೀವನವನ್ನು ಪ್ರಾಮಾಣಿಕವಾಗಿ, ನಿಜಾಯಿತಿಯಿಂದ ಬದುಕಿದ್ದೇನೆ ಮತ್ತು ಜೀವನದ ಪ್ರತ್ಯೇಕ ಕ್ಷಣದ ಆನಂದವನ್ನು ಅನುಭವಿಸಿದ್ದೇನೆ, ಪಡೆದಿದ್ದೇನೆ ಮತ್ತು ಈಗಲೂ ಪಡೆಯುತ್ತೇನೆ. ಯಾರು ನನ್ನ ಬಗ್ಗೆ ಏನೆಂದುಕೊಳ್ಳುವರೆಂದು ನಾನೆಂದಿಗೂ ಚಿಂತಿಸುವುದಿಲ್ಲ. ಮತ್ತು ನನ್ನ ಬಗ್ಗೆ ಆಲೋಚಿಸುವವರು ಈ ಮೊದಲು 500 ಜನರಿದ್ದವರು ಈಗ 600 ಜನರಾಗಿದ್ದಾರೆ ಎಂದರೆ ನಾನಿಷ್ಟು ಮಾತ್ರವೇ ತಿಳಿಯುತ್ತೇನೆ. ನನ್ನ ಮಾತಿನಲ್ಲಿ ಈಗ ಇನ್ನೂ ಹೆಚ್ಚಿನ ಬಲ, ಶಕ್ತಿ ಬಂದಿದೆ ಎಂದು. ನಿರ್ಭಯತೆಯಿಂದ ಮಾತನಾಡುವ ಕ್ಷಮತೆ ನನ್ನಲ್ಲಿ ಮೊದಲಿಗಿಂತ ಇನ್ನೂ ಹೆಚ್ಚಾಗಿರುವುದರಿಂದಲೇ 100 ಆಲೋಚಕರು ಹೆಚ್ಚಾಗಿದ್ದಾರೆ ಎಂದು ತಿಳಿಯುತ್ತೇನೆ. ಮೊದಲಿಗಿಂತ ನನಗೆ ಈಗ 100 ಶತ್ರುಗಳು ಹೆಚ್ಚಾಗಿದ್ದಾರೆಂದರೆ ನಾನು ಅದನ್ನು ಹೇಗೆ ಅರ್ಥೈಸುತ್ತೇನೆಂದರೆ, ನನ್ನ ವ್ಯಕ್ತಿತ್ವದಲ್ಲಿ ಇನ್ನೂ ಹೆಚ್ಚಿನ ತೀಕ್ಷ್ಣತೆ, ನಿಖರತೆ ಬಂದಿರುವುದರಿಂದಲೇ 200 ಜನ ಶತ್ರುಗಳು ನನಗೆ ಹೊಸದಾಗಿ ಹುಟ್ಟಿಕೊಂಡಿದ್ದಾರೆ ಎಂದು. ಸತ್ತಿರುವವರು, ನಿರ್ಬಲರು, ಅಪ್ರಯೋಜಕರು ಮತ್ತು ಅಯೋಗ್ಯರಿಗೆ ಯಾರೂ ಶತ್ರುಗಳಾಗುವುದಿಲ್ಲ. ಹೇಡಿಗಳಿಗೆ, ನಪುಂಸಕರಿಗೂ ಸಹ ಯಾರೂ ಶತ್ರುಗಳೇ ಇರುವುದಿಲ್ಲ. ಯಾರಲ್ಲಿ ಪೌರುಷ, ಗಂಡಸುತನವಿರುತ್ತದೋ, ಯಾರು ಸಾಹಸಿಗಳಾಗಿರುತ್ತಾರೋ, ಯಾರು ಕ್ಷಮತೆಯನ್ನು ಉಳ್ಳವರಾಗಿರುತ್ತಾರೆಯೋ ಅವರಿಗೆ ಮಾತ್ರವೇ ಆಲೋಚಕರು, ಶತ್ರುಗಳು ಇರುತ್ತಾರೆ. ಮತ್ತು ಅಪ್ಸರೆಯ ಸಾಧನೆಯಲ್ಲಿ ಸಿದ್ಧಿ ಸಿಗುವುದೂ ಕೂಡ ಈ ರೀತಿ ಯಾರು ಪೂರ್ಣ ರೂಪದಲ್ಲಿ ಪುರುಷತ್ವ, ಗಂಡಸುತನ ಹೊಂದಿರುತ್ತಾರೋ, ಸಾಹಸಿಗಳಾಗಿರುತ್ತಾರೋ ಅವರಿಗೆ ಮಾತ್ರವೇ ಅಪ್ಸರೆಯನ್ನು ಒಲಿಸಿಕೊಳ್ಳುವುದು ಸಾಧ್ಯವಾಗುತ್ತದೆ. ಹೇಡಿಗಳು, ದುರ್ಬಲ ಹೃದಯದವರ ಹತ್ತಿರ
ಅವರ ಪತ್ನಿಯೂ ಸಹ ಇರಲು ಇಚ್ಛಿಸದೆ ಮನೆ ಬಿಟ್ಟು ಯಾವುದಾದರೂ ಆಶ್ರಮವೋ ಮಠವೋ ಸೇರಿಕೊಂಡು ಬಿಡುತ್ತಾಳೆ. ಇನ್ನು ಅಪ್ಸರಾ ಸಾಧನೆ ಇಂಥವರಿಗೆ ಸಿದ್ಧಿಸುವುದಂತೂ ಬಹಳ ದೂರದ ವಿಷಯವೇ ಆಗಿದೆ. ನಾರಾಯಣೋತ್ವಂ ನಿಖಿಲೇಶ್ವರೋತ್ವಂ ಮಾತಾ ಪಿತಾ ಗುರು ಆತ್ಮಾ ತ್ವಮೇವಂ ಬ್ರಹ್ಮಾ ತ್ವಂ ವಿಷ್ಣುರುದ್ರ ತ್ವಮೇವಂ ಸಿದ್ಧಾಶ್ರಮೋ ತ್ವಂ ಗುರುವಂ ಪ್ರಣಮ್ಯಂ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ. ತ್ವದೀಯಂ ವಸ್ತು ನಿಖಿಲಂ ತುಭ್ಯಮೇವಂ ಸಮರ್ಪಯೇತ್. ಜೈ ಗುರುದೇವ್. ಪರಮಪೂಜ್ಯ ಗುರುದೇವ್ ಯೋಗಿರಾಜ್ ಸ್ವಾಮಿ ನಿಖಿಲೇಶ್ವರಾನಂದಜಿ ಮಹಾರಾಜರ ಪವಿತ್ರತಮ ದಿವ್ಯ ಚರಣಾರವಿಂದಗಳಲ್ಲಿ ಸಪ್ರೇಮಪೂರ್ವಕ ಸಮರ್ಪಣೆ ಈ ಭಾವಾನುವಾದ ಅತ್ಯಂತ ಕೃತಜ್ಞತಾಪೂರ್ವಕವಾಗಿ ಗುರೂಜಿ ನಿಖಿಲ್ ಸಚ್ಚಿದಾನಂದ